ಈಗಾಗಲೇ ಹಲವಾರು ಅಪ್ಡೇಟ್ಸ್ಗಳನ್ನ ನೋಡ್ತಾ ಹೋದ್ರೆ ರಾಜಕೀಯವಾಗಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಸಿಎಂ ಸ್ಥಾನಕ್ಕೇರಿದ ಡಿಕೆಶಿ, ಸಿದ್ದು ಟೀಮ್ ಇಲ್ಲಿ ಛಿದ್ರ ಆಯ್ತಾ ಅಂತ. ಡಿಕೆಗೆ ಸಿಎಂ ಸ್ಥಾನ ಕೊಡಿಸೋ ವಿಚಾರಕ್ಕೆ ಸಿದ್ದು ಟೀಮ್ ದೂರ. ಆಪ್ತರ ಮಾತು ಕೇಳದೆ ಪಟ್ಟತ್ಯಾಗ ಮಾಡಿದ್ದಕ್ಕೆ ಆಪ್ತರಿಗೆ ಬೇಸರ ಕೂಡ ಇದೆಯಾ? ಡಿಕೆಶಿ ಸಿಎಂ ಆಗಿದಾಗಿಂದ ದೂರವಿರುವಂತ ಜಾರಕಿಹೊಳಿ ಮಹದೇವಪ್ಪ ಸಂಪುಟ ವಿಸ್ತರಣೆ ಬಳಿಕ ಮತ್ತಷ್ಟು ಆಪ್ತರು ಸಿದ್ದುವಿನಿಂದ ದೂರ ಉಳಿದಿದ್ದಾರೆ. ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಸಿದ್ದರಾಮಯ್ಯ ವಿಫಲ ಆಗಿರುವುದು ಕೂಡ ಉಂಟು. ಸಿದ್ದು ವಿರುದ್ಧ ಸಿಟ್ಟಾಗಿದ್ದಾರಂತೆ ಪರಮಾಪ್ತ ಶಾಸಕರು. ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಆಪ್ತರನ್ನ ಕೈ ಬಿಟ್ರು ಅನ್ನೋ ಆರೋಪ ಕೂಡ ಒಂದ್ ಕಡೆ ಸಿದ್ದರಾಮಯ್ಯ ಮೇಲೆ ಕೇಳಿ ಬರ್ತಾ ಇದೆ. ಪುತ್ರ ಯತೀಂದ್ರ ಶಿಷ್ಯ ಭೈರತಿ ಲಾಡ್ಗೆ ಕೂಡ ಮಾತ್ರ ಮನೆ ಹಾಕಿದ್ರ. ಇನ್ನು ಸಿದ್ದರಾಮಯ್ಯ ನಡೆ ವಿರುದ್ಧ ಸಿಟ್ಟಾದಂತ ಸಾಲು ಶಿಷ್ಯರು. ಸಿದ್ದರಾಮಯ್ಯ ಬನ ಅಂತ ನೋಡಿದಾಗ ಹಲವಾರು ಸಿದ್ದರಾಮಯ್ಯ ಅವ್ರನ್ನ ಅಂದ್ರೆ ಅಷ್ಟರ ಮಟ್ಟಿಗೆ ನಂಬಿಕೊಂಡು ಅವರಿಗೆ ಬೆಂಬಲವನ್ನ ಕೊಟ್ಕೊಂಡು ಸಾಥನ್ನ ಕೊಟ್ಕೊಂಡು ಬಂದಿದ್ರು. ಈಗ ಸಿದ್ದರಾಮಯ್ಯ ಮೇಲೆ ಈಗ ಏನು ಡಿ ಕೆ ಶಿವಕುಮಾರ್ ಸಿಎಂ ಆಗಿದ್ದಾಗಿಂದನೂ ಕೂಡ ಒಂದಿಷ್ಟು ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಈಗ ಯಾರ್ಯಾರು ಸಿದ್ದು ಆಪ್ತರು ಸಿದ್ದು ಬೆಂಬಲಿಗರು ಅಂತ ಹೇಳ್ತಿದ್ವಿ, ಅವ್ರನ್ನೆಲ್ಲರನ್ನು ಕೂಡ ಈಗ ನಾವು ಡಿ ಕೆ ಶಿವಕುಮಾರ್ ಅವರ ಟೀಮ್ ನಲ್ಲಿ ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಈಗ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಇವರಿಬ್ರು ಎಷ್ಟು ಮಟ್ಟಿಗೆ ಪರಮ ಆಪ್ತರು ಸಿದ್ದರಾಮಯ್ಯಗೆ ಅಂತ ಅಂದ್ರೆ, ಬಟ್ ಇಲ್ಲಿ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಅಂದ್ರೆ ನಾವು ಒಂದ್ ಕಡೆ ನಮ್ಮ ಹಳ್ಳಿ ಕಡೆ ಒಂದ್ ಮಾತು ಹೇಳ್ತೀವಿ, ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತ. ಆ ರೀತಿಯಲ್ಲಿ ಏನಾದ್ರೂ ಇವರ ಬೆಂಬಲಿಗರು ಬದಲಾವಣೆಗೊಳ್ತಾ ಇದಾರ. ಡಿ ಕೆ ಶಿವಕುಮಾರ್ ಈಗ ಸಿಎಂ ಆಗಿರುವಂತದ್ದು ಸ್ಥಾನಮಾನ ಅಂತ ನೋಡಿದಾಗ ಅವ್ರ ಹತ್ರ ಈಗ ಹೆಚ್ಚಾಗಿ ಅವಕಾಶಗಳು ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಟೀಮ್ ಅನ್ನ ಬದಲಾಯಿಸಿದಾರ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಬಟ್ ಆದಂತ ಬೆಳವಣಿಗೆಗಳನ್ನ ಗಮನಿಸಿ ನೋಡಿದಾಗ ಈಗ ಯಾವಾಗ ಸಿದ್ದರಾಮಯ್ಯ ಹೈಕಮಾಂಡ್ ಅಂದ್ರೆ ದೆಹಲಿಗೆ ಹೋಗ್ತಾರೆ, ಅಲ್ಲಿ ಚರ್ಚೆ ಆಗುತ್ತೆ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಜೊತೆಗೆ ಕ್ಲೋಸ್ ಡೋರ್ ಚರ್ಚೆ ಆಗುತ್ತೆ. ಅದಾದ ಬಳಿಕ ಸಿದ್ದರಾಮಯ್ಯ ಬಂದು ಸೈಲೆಂಟ್ ಆಗಿ ಉಳ್ಕೊಂಡು ಮೌನವಾಗಿ ಉಳ್ಕೊಂಡು ದಿಢೀರಂತ ಹೋಗಿ ರಾಜೀನಾಮೆಯನ್ನ ಕೂಡ ಅಲ್ಲಿ ಕೊಡ್ತಾರೆ. ಒಂದೇ ಒಂದು ವಾಕ್ಯವನ್ನ ಅಲ್ಲಿ ಏನು ಮೆನ್ಷನ್ ಮಾಡಿ ರಾಜೀನಾಮೆಯನ್ನ ಕೊಡ್ತಾರೆ. ಇದರಿಂದ ಏನಾದ್ರೂ ಅವರ ಆಪ್ತರು ಸಿಟ್ಟಾಗಿದ್ದಾರಾ? ಒಂದು ಮಾತು ನಮ್ ಜೊತೆ ಕೇಳಿಲ್ಲ ಅಥವಾ ನಮ್ ಜೊತೆಗೆ ಏನು ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಏನಾದ್ರೂ ಸಿಟ್ಟಾಗಿದ್ದಾರೆ? ಹಾಗಾದ್ರೆ ಸಿದ್ದರಾಮಯ್ಯ ಆಪ್ತರು ಅಂತ ನೋಡಿದಾಗ ಯಾರ್ಯಾರು ಇವರ ವಿರುದ್ಧ ಸಿಟ್ಟಾಗಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಎಚ್ ಸಿ ಮಹದೇವಪ್ಪ ನೋಡಿ, ಸಿದ್ದರಾಮಯ್ಯ ಆಪ್ತ ಅಂತ ಬಂದಾಗ ಮೊದಲು ಅವರು ಇರ್ತಾರೆ. ಇನ್ನು ರಾಘವೇಂದ್ರ ಹಿಟ್ಟ ಕೊಪ್ಪಳ, ಇನ್ನು ಅದೇ ರೀತಿಯಾಗಿ ಅಶೋಕ್ ಪಟ್ಟಣ್ ಇದ್ದಾರೆ ರಾಮದುರ್ಗ. ಅಶೋಕ್ ಪಟ್ಟಣ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಕೂಡ ಲಾಬಿ ಹೆಚ್ಚಾಗಿ ಏರ್ಪಟ್ಟಿತ್ತು. ಇನ್ನು AS ಪೊನ್ನಣ್ಣ ವಿರಾಜಪೇಟೆ, ಇವರು ಕೂಡ ಸಿದ್ದರಾಮಯ್ಯ ಆಪ್ತರು. ದಿನೇಶ್ ಗುಂಡೂರಾವ್ ಗಾಂಧಿನಗರ, MC ಸುಧಾಕರ್ ಇದ್ದಾರೆ ಚಿಂತಾಮಣಿ, ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರ, ಇವರೆಲ್ಲರೂ ಕೂಡ RB ತಿಮ್ಮಾಪುರ ಮುಧೋಳ ಸಿದ್ದರಾಮಯ್ಯ ಆಪ್ತರೆ. SC ಮಹದೇವಪ್ಪ ಟಿ ನರಸೀಪುರ, ಇವೆಲ್ಲರೂ ಕೂಡ ಅಂದ್ರೆ ಸಿದ್ದರಾಮಯ್ಯ ಆಪ್ತರು ಅಂತ ಬಂದಾಗ ಮೊದಲ ಲಿಸ್ಟ್ ನಲ್ಲಿ ಇವರು ಇರ್ತಾರೆ. ಸೊ ಹೀಗಾಗಿ ಇವರೆಲ್ಲರೂ ಕೂಡ ಈಗ ಸಿಟ್ಟಾಗಿದ್ದಾರಾ ಅನ್ನೋದು, ಸಿಡಿದು ಹೇಳ್ತಾರಾ ಸಿದ್ದರಾಮಯ್ಯ ವಿರುದ್ಧ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ನೋಡಿ, ಒಂದ್ ಕಡೆ ಅವಕಾಶ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಏನೋ ಒಂದು ಮಾಡ್ತಾರೆ, ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ಹೈಕಮಾಂಡ್ ಲೆವೆಲ್ಗೆ ಹೋಗಿ ಸಿದ್ದರಾಮಯ್ಯ ಕೂಡ ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳೋದಲ್ಲ. ಅಂದ್ರೆ ನಾವು ನೋಡಿರುವಂತ ಪ್ರಕಾರ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದು ಕೂಡ ಉಂಟು, ಅಲ್ಲಿ ಬೀಡ್ ಬಿಟ್ಟಿದ್ದು ಕೂಡ ಉಂಟು, ಅಲ್ಲಿ ದೆಹಲಿಯಲ್ಲಿ ಹೈಕಮಾಂಡ್ ಅವರ ಜೊತೆಗೆ ಚರ್ಚೆ ಮಾಡಿದ್ದು ಕೂಡ ಉಂಟು. ಬಟ್ ಏನ್ ಚರ್ಚೆ ಆಯ್ತು ಅನ್ನೋದು ಯಾರಿಗೂ ಕೂಡ ತಿಳಿದೇ ಇರುವಂತಹ ವಿಚಾರ. ಬಟ್ ಹೈಕಮಾಂಡ್ ಲೆವೆಲ್ಗೆ ಸಿದ್ದರಾಮಯ್ಯ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದಾರೆ, ಎಲ್ಲರ ಜೊತೆ ಮಾತನಾಡಿದ್ದಾರೆ. ಬಟ್ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮೈಸೂರು ನಗರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದ್ರು? ಇಬ್ಬರಾದ್ರೂ ಕೂಡ ಸಚಿವಗಿರಿ ಬೇಕಾಗಿತ್ತು ಮೈಸೂರಿಗೆ, ಬಟ್ ಇಲ್ಲಿ ಇಬ್ರು ಕೂಡ ಇಲ್ಲ, ಯತೀಂದ್ರ ಸಿದ್ದರಾಮಯ್ಯ ಮಾತ್ರ ಇದರಲ್ಲಿ ಮೈಲುಗೈಯನ್ನ ಸಾಧಿಸಿರುವಂತದ್ದು. ಸೊ ಹೀಗಾಗಿ ಏನ್ ಮಾತನಾಡಿದ್ದಾರೆ ಏನಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಮೈಸೂರಿನ ನಮ್ಮ ಪ್ರತಿನಿಧಿ ಸಂದೀಪ್ ಇದ್ದಾರೆ. ಸಂದೀಪ್, ಸಿದ್ದರಾಮಯ್ಯನವರೇ ಮೈಸೂರಿಗೆ ಜಾಸ್ತಿ ಮಂತ್ರಿಗಿರಿ ಸಿಗದಂತೆ ನೋಡ್ಕೊಂಡ್ರು ಅನ್ಸುತ್ತಾ? ಹೇಗೆ, ಏನ್ ಅನ್ಸುತ್ತೆ ಈ ಬಗ್ಗೆ ಅಂತ? ನೂತನ ಸಿಎಂ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮೈಸೂರಿಗೆ ಒಂದೇ ಒಂದು ಸಚಿವ ಸ್ಥಾನ, ಅದರಲ್ಲೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಸಚಿವ ಸ್ಥಾನ ಸಿಕ್ಕಿರೋದಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಟೀಕೆಗಳು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಪುತ್ರ ವ್ಯಾಮೋಹದಿಂದ ಸಿದ್ದರಾಮಯ್ಯನವರು ತಮ್ಮ ಸಮಕಾಲೀನ ನಾಯಕರುಗಳಾದಂತಹ ದಲಿತ
ಸಮುದಾಯದ ನಾಯಕರಾಗಿರ್ತಕ್ಕಂತಹ ಮಹದೇವಪ್ಪ ಹಾಗೂ ಅಲ್ಪಸಂಖ್ಯಾತರ ನಾಯಕರಾಗಿರ್ತಕ್ಕಂಥ ಕಳೆದ 6 ಬಾರಿಯ ನಿರಂತರ ಶಾಸಕರು ಆಗಿದ್ದಂತಹ ತನ್ವೀರ್ ಸೇಠ್ ಅವರ ರಾಜಕೀಯ ಭವಿಷ್ಯಕ್ಕೆ ಕೊಳ್ಳಿಯನ್ನು ಇಟ್ರ ಅನ್ನುವಂತಹ ಚರ್ಚೆಗಳು ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿರ್ತಕ್ಕಂತಹದ್ದು. ಇದಕ್ಕೆ ಬಿಜೆಪಿಗರು ಕೂಡ ಕಟುವಾಗಿ ಸಿದ್ದರಾಮಯ್ಯನವ್ರನ್ನ ಟೀಕೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮಾಜಿ MLC ವಿಶ್ವನಾಥ್ ಕೂಡ ಈ ಒಂದು ವಿಚಾರದ ಕುರಿತು ಮೊದಲನೇದಾಗಿ ಧ್ವನಿ ಎತ್ತಿದಂಥವ್ರು. ಅಂದರೆ ಸಿದ್ದರಾಮಯ್ಯನವರು ತಮ್ಮ ಮಗನ ರಾಜಕೀಯ ಹಿತಾಸಕ್ತಿಗೋಸ್ಕರ ಅವರ ಏನು ಹಿಂದೆ ಭಾಷಣಗಳಲ್ಲಿ ಹೇಳ್ಕೊಂಡು ಬಂದಿರತಕ್ಕಂತಹ ಅಹಿಂದ ಮತ್ತು ಈ ಎಲ್ಲ ನೈತಿಕತೆಗಳನ್ನು ಬದಿಗಿಟ್ಟು ತಮ್ಮ ಮಗನ ರಾಜಕೀಯ ಹಿತಾಸಕ್ತಿಗೋಸ್ಕರ ದಲಿತ ನಾಯಕರಾಗಿರ್ತಕ್ಕಂಥ ಮಹದೇವಪ್ಪನವರನ್ನ ಮತ್ತು ಅಲ್ಪಸಂಖ್ಯಾತರ ನಾಯಕರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಅವ್ರನ್ನ ಬಲಿ ಕೊಟ್ಟು ತಮ್ಮ ಮಗನನ್ನು ಏಕೈಕ ಸಚಿವರಾಗಿ ಜಿಲ್ಲೆಗೆ ಮಾಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಮಹದೇವಪ್ಪ ಅವ್ರಿಗೆ ಅಥವಾ ತನ್ವೀರ್ ಸೇಠ್ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿದ್ದೇ ಆದಂಥ ಪಕ್ಷದಲ್ಲಿ ಅವರು ಸಾಕಷ್ಟು ಹಿರಿಯರಿದ್ದಾರೆ. ಈ ಕಾರಣಕ್ಕಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯನ್ನು ಅವ್ರನ್ನೇ ಮಾಡಬೇಕಾಗತ್ತೆ. ಈ ಕಾರಣಕ್ಕಾಗಿಯೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ತನ್ನ ಮಗ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಇವರಿಬ್ಬರನ್ನ ಸಚಿವ ಸ್ಥಾನದಿಂದ ಏನು ವಂಚನೆ ಆಗುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇದೆ ಎನ್ನುವಂಥದ್ದು ಮಾಜಿ MLC ವಿಶ್ವನಾಥ್ ಅವರ ವಾದ ಆಗಿರ್ತಕ್ಕಂಥದ್ದು. ಅದಲ್ಲದೆ ಏನು ಪ್ರತಾಪ್ ಸಿಂಹ ಅವರು ಕೂಡ ಈ ಒಂದು ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿ ಖರ್ಗೆ ಅಂದರೆ ಈಗ ಈ ಸದ್ಯ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಮಗನಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಜಿಲ್ಲೆಯ ವಿವಿಧ ಏನು ಹಿರಿಯ ನಾಯಕರುಗಳನ್ನು ರಾಜಕೀಯ ಭವಿಷ್ಯವನ್ನು ಮುರಿದು ತಮ್ಮ ಮಗನಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರು. ಅದೇ ಮಾದರಿಯಲ್ಲಿ ದಕ್ಷಿಣದಲ್ಲೂ ಕೂಡ ಸಿದ್ದರಾಮಯ್ಯನವರು ತಮ್ಮ ನೈತಿಕತೆಗಳನ್ನೆಲ್ಲವನ್ನು ಕೂಡ ಬದಿಗಿಟ್ಟು ತಮ್ಮ ಸಮಕಾಲೀನ ಏನು ರಾಜಕಾರಣಿಗಳಾಗಿದ್ದಂತಹ ಹಿರಿಯರು ಆಗಿದ್ದಂತಹ ಮಹದೇವಪ್ಪ, ವೆಂಕಟೇಶ್ ಹಾಗೂ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನವನ್ನು ಕೈ ತಪ್ಪಿಸಿ ಪುತ್ರ ವ್ಯಾಮೋಹದಕ್ಕೆ ಏನು ಸಿದ್ದರಾಮಯ್ಯನವರು ಒಳಗಾಗಿದ್ದಾರೆ ಅನ್ನುವಂತಹದ್ದು ವಿಚಾರಗಳನ್ನು ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಏನು ಕಟುವಾದಂತಹ ಟೀಕೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಬಿಜೆಪಿಗರ ರಾಜಕೀಯವಾದ ಅಂತ ಆದರೆ ಇದಕ್ಕೆ ಪುಷ್ಟೀಕರಣ ಅಂದರೆ ಸಿದ್ದರಾಮಯ್ಯ ರಾಜಕೀಯ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ ಅನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂತ ಹೇಳಿದ್ರೆ ಕಳೆದ ಬಾರಿ CM ಆಗಿದ್ದಂತಹ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯವರಾಗಿದ್ದರು. ಮೈಸೂರು ಜಿಲ್ಲೆಯವರೇ CM ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಮೈಸೂರು ಜಿಲ್ಲೆಗೆ 2 ಸಚಿವ ಸ್ಥಾನಗಳನ್ನು ಕೊಟ್ಟಿದ್ದು. ಅಂದರೆ ಸಮಾಜ ಕಲ್ಯಾಣ ಸಚಿವರಾಗಿ ಮಹದೇವಪ್ಪನವರಿದ್ದರು ಮತ್ತು ರೇಷ್ಮೆ ಮತ್ತು ಪಶುಸಂಗೋಪನಾ ಸಚಿವರಾಗಿ ಕೆ ವೆಂಕಟೇಶ್ ಅವರು ಸಚಿವರಾಗಿ ಆಡಳಿತವನ್ನು ಮಾಡಿದರು. ಈಗ CM ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಮೈಸೂರು ಭಾಗಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗಿದೆ. ಈಗಿರುವಂಥ ಕಾರಣಕ್ಕೆ ಕೇವಲ ಒಂದೇ ಒಂದು ಸಚಿವ ಸ್ಥಾನವನ್ನು ಮೈಸೂರು ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಾಜಿ CM ಸಿದ್ದರಾಮಯ್ಯನವರ ಪುತ್ರ MLC ಯತೀಂದ್ರ ಸಿದ್ದರಾಮಯ್ಯಗೆ ಈ ಸಚಿವ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರ ಟೀಕೆ ಹಾಗೂ ಏನು ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇರತಕ್ಕಂತಹ ಸಿದ್ದರಾಮಯ್ಯನವರ ಪುತ್ರ ವ್ಯಾಮೋಹಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗಾಗಲೇ ನೋಡಿ ಅಂದರೆ ಈ ಒಂದು ವಿಚಾರಕ್ಕೆ ಫೈನಲ್ ಒಂದು ಕನ್ಕ್ಲೂಷನ್ ಕೊಡೋದಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಮೈಸೂರು ಕ್ಷೇತ್ರಕ್ಕೆ ಈಗ ಒಬ್ಬರು ಮಂತ್ರಿ ಆಗಿದ್ದಾರೆ. ಅವ್ರ ಮುಂದೆ ಇದ್ದಂಥ ಸವಾಲುಗಳು ಅಷ್ಟೇ ಹೆಚ್ಚಾಗಿದೆ. ಬಟ್ ಸಿದ್ದರಾಮಯ್ಯ ಇಷ್ಟು ದಿನ ಏನು ಅವರ ರಾಜಕೀಯದಲ್ಲಿ ನಡ್ಕೊಂಡು ಬಂದಂಥ ರೀತಿ, ಬೆಂಬಲಿಗರು ಅವ್ರನ್ನ ಒಪ್ಕೊಂಡಂಥ ರೀತಿ, ಅವ್ರನ್ನ ನಂಬಿದಂಥ ರೀತಿ ಎಲ್ಲವೂ ಕೂಡ ಇದರಲ್ಲಿ ಏನಾದರೂ ಕುಟುಂಬ ರಾಜಕಾರಣ ಅನ್ನೋದು ಸಿದ್ದರಾಮಯ್ಯ ಅವರು ಕೂಡ ಮಾಡ್ಕೊಂಡ್ಬಿಟ್ರ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಬಗ್ಗೆ ಒಂದು ಬೇರೆ ಒಪಿನಿಯನ್ ಇಟ್ಕೊಂಡಿದ್ದಂಥ ಎಲ್ಲರೂ ಆಪ್ತರು. ಬಟ್ ಇಲ್ಲಿ ಎಲ್ಲವೂ ಕೂಡ ಬದಲಾಗಿದೆ ಅನ್ನೋದು ಮಾತ್ರ ಫೈನಲ್ ಆಗಿ ತಿಳಿದಿರುವಂತಹ ವಿಚಾರ.